ನೋಡಿ, ಆತಂಕ ಹೆಚ್ಚಿಸಿದೆ ಹೃದಯಾಘಾತ ಮರಣ ಮೃದಂಗ. ಎಳೆ ಹೃದಯಗಳಲ್ಲಿ ಆತಂಕ ಹೆಚ್ಚಿದೆ. ಚಿಕ್ಕ ವಯಸ್ಸಿನವರೆಲ್ಲ ಮೃತಪಡ್ತಾ ಇದ್ದಾರೆ ಅಂತ 9ನೇ ಕ್ಲಾಸ್ 10ನೇ ಕ್ಲಾಸ್ ಅವರೆಲ್ಲ ಈ ಹಿಂದೆ ಮೃತಪಟ್ಟಿದ್ರು. ಸೊ ಶಾಲೆಗಳಲ್ಲಿ ಮಕ್ಕಳಿಗೆ ಹೃದಯ ತಪಾಸಣೆಗೆ ಸಮಿತಿ ಶಿಫಾರಸ್ ಮಾಡಿದೆ. ತಜ್ಞರ ವರದಿಯನ್ನು ಸ್ವಾಗತಿಸಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಡ್ಯಾಮ್ ಗುಡ್ ಐಡಿಯಾ ನನ್ನ ಪ್ರಕಾರ. ಬಟ್ ಅದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಹಳ್ಳಿಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ನೋಡಿ. ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆಗೆ ತಜ್ಞರು ಸಲಹೆ ಕೊಟ್ಟಿದ್ದಾರಂತೆ. ಆರೋಗ್ಯ ಇಲಾಖೆಯಿಂದ ವರದಿ ಬಂದ ಬಳಿಕ ನಿರ್ಧಾರ ಮಾಡ್ತೀವಿ. ಮಕ್ಕಳ ಆರೋಗ್ಯ ಕಾಪಾಡೋದು ನಮ್ಮ ಕರ್ತವ್ಯ ಅಂತೆಲ್ಲ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೆಚ್ಚಾದ ಬೆನ್ನಲ್ಲೇ ತಜ್ಞರ ಸಮಿತಿಯಿಂದ ಒಂದು ವರದಿ ಈಗ ಸರ್ಕಾರಕ್ಕೆ ಸಲ್ಲಿಕೆ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾದಂತಹ ಅಂಶ ಅಂತಂದರೆ ಶಾಲಾ ಮಕ್ಕಳಿಗೆ ಶಾಲಾ ಹಂತದಲ್ಲೇನೆ ಹೃದಯ ತಪಾಸಣೆಯನ್ನು ಮಾಡಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತನಾಡೋಕ್ಕೆ ನಮ್ಮ ಜೊತೆ ಈಗ ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಇದ್ದಾರೆ. ನಾವು ಮಾರಲ್ ಸೈನ್ಸ್ ಅಂತೇಳಿ, ನೀತಿ ವಿಜ್ಞಾನ ಅಂತೇಳಿ ಶುರು ಮಾಡಿದ್ದೀವಿ. ಅದರಲ್ಲಿ ಎಲ್ಲ ಥರದ ಜನರಲ್ ಮಾನವೀಯತೆ ಇರ್ಬೋದು, ಗೌರವನ ಕೊಡ್ತಕ್ಕಂಥದ್ದು, ತಂದೆ ತಾಯಿ, ಗುರುಗಳು, ಸಮಾಜದಲ್ಲಿ ಟ್ರಾಫಿಕ್ಕು, ಹೆಲ್ತು, ಪರಿಸರ, ಕೆಲವು ಬಗ್ಗೆ ಇತಿಹಾಸ, ಇದ್ರದ್ದೆಲ್ಲದೂ ಕೂಡ ತೊಗೋಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಆದರೆ ಅವರಿಗೆ ಹೃದಯ ಬಡಿತ ಅದು ತೊಗೊಳಕ್ಕೆ ಹೋಗಬೇಡಿ. ಹಾಗೆ ಒಂಥರ ಮಕ್ಕಳಿಗೆ ಅದು ಭಯ ಬರೋದು ಬೇಡ. ಯಾಕೆಂದರೆ ಎಲ್ಲರೂ ಅವರು ನಮಗೇನೋ ಇದೆಯಾ ಅಂಥೇಳಿ ಹಂಗಂದ ತಕ್ಷಣ ನಿಲ್ಲಿಸ್ಬೇಕು ಅಂತ ಹೇಳಲ್ಲ. ಯಾವುದೋ ಒಂದು ಉದಾಹರಣೆನ ಸಾಮಾನ್ಯವಾಗಿ ಎಲ್ಲರಿಗೂ ಸಮಾನತೆ ನೋಡ್ತಕ್ಕಂಥದ್ದು, ಅದು ಸೂಕ್ಷ್ಮತೆ ಇರ್ತದೆ, ಭಾಳ ಹುಷಾರಾಗಿರಬೇಕಾಗ್ತದೆ. ಅದನ್ನು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮಾಡಿದರೆ ಹೆಲ್ತ್ ಡಿಪಾರ್ಟ್ಮೆಂಟವರು, ಆರೋಗ್ಯ ಇಲಾಖೆಯವರು ಯಾವ ರೀತಿ ನಮಗೆ ನಿರ್ದೇಶನ ಕೊಡ್ತಾರೆ ಆ ರೀತಿ ಅವರಿಗೆ ಮಾಡ್ತೀವಿ. ಯಾವುದೇ ಥರದ ಸಲಹೆಯನ್ನು ಕೂಡ ಆರೋಗ್ಯ ಭಾಳ ಮುಖ್ಯ ಆಗ್ತದೆ. ಅದೇ ನಮ್ಮ ಸಂಪತ್ತು. ಏನು ತೊಂದರೆ ಇಲ್ಲ. ಮಾಡಬೇಕು ಅಂತ ಹೇಳಿದರೆ ನಾವು ಅದನ್ನ ಮಾಡಬೇಕಾಗತ್ತೆ. ನಮ್ಮ ಮಕ್ಕಳು ಅವರು ಅದನ್ನು ಆರೋಗ್ಯ ಇಲಾಖೆಯವ್ರು ಕೊಟ್ಟರೆ ಅದನ್ನು ಹೆಚ್ಚು ಚರ್ಚೆ ಮಾಡದೆ ಹುಷಾರಾಗಿ ಏನು ಇಂಪ್ಲಿಮೆಂಟ್ ಮಾಡಬೇಕೋ ಅದನ್ನು ಯಾವತ್ತೂ ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಆರೋಗ್ಯ ಭಾಳ ಮುಖ್ಯ. ಯಾರದೋ ಒಬ್ರದ್ದು ಹೆಲ್ತನ್ನು ನೋಡ್ಕೊಳ್ಳೋದು ಅದು ಒಳ್ಳೆಯದೇ. ಅದು ಮುಂದೆ ಅವ್ರ ಹೆಲ್ತಿಗೆ ಅದು ಒಳ್ಳೆಯದೇ. ಬಟ್ ನಾನು ಏನೇ ತೀರ್ಮಾನ ಮಾಡಬೇಕಂದ್ರೆ ಇಲಾಖೆ ಸಪ್ರೇಟ್ ಇರೋದ್ರಿಂದ ಅವ್ರ ಮಾರ್ಗದರ್ಶನದ ಮೇಲೆ ಎನಿಥಿಂಗ್ ಫಾರ್ ಚಿಲ್ಡ್ರನ್ಸ್, ಮಕ್ಕಳಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ. ಭಾಳ ಸೂಕ್ಷ್ಮತೆ ಇರೋದ್ರಿಂದ ಆರೋಗ್ಯ ಇಲಾಖೆಯವರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಮೇಲೆ ನಾನು ತೀರ್ಮಾನವನ್ನು ತಗೋತೀನಿ. ಇದು ಸಚಿವರಾದಂಥ ಮಧು ಬಂಗಾರಪ್ಪ ಸರ್ ಹೇಳ್ತಾ ಇರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ಯಾವ ರೀತಿಯಾದಂಥ ಸಲಹೆ ಕೊಡುತ್ತೆ, ವರದಿಯನ್ನು ಕೊಡುತ್ತೆ, ಅದರ ಆಧಾರದ ಮೇಲೆ ಮಕ್ಕಳ ಹಿತದೃಷ್ಟಿಯಿಂದಾಗಿ ನಾವು ಜಾರಿ ಮಾಡಲಿಕ್ಕೆ ಮುಂದಾಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಮಂಜುನಾಥ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಹೇಳದಂತೆ ಇದು ಒಳ್ಳೆ ಐಡಿಯಾ. ಬಟ್ ಇದನ್ನು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಇವರು ಸ್ಕೂಲ್ ಮಕ್ಕಳಿಗೆ ಸಾಕ್ಸ್ ಕೊಡೋದಕ್ಕೇ ಡೋನರ್ಸ್ಗಳನ್ನ ಹುಡುಕ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳಿಗೆ ಸಾಕ್ಸ್ ಕೊಡೋದಕ್ಕೆ ಡೋನರ್ಸ್ನ ಹುಡುಕ್ತಾ ಇದ್ದಾರೆ. ಅಂಥದ್ರಲ್ಲಿ ಒಂದೊಂದು ಮಗುಗೆ ಒಂದೊಂದು ECG, ನನ್ನ ಪ್ರಕಾರ ಒಂದೊಂದು ECG ಮಾಡಿಸಿದ್ರು ಕೂಡ ಗೊತ್ತಾಗ್ಬಿಡುತ್ತೆ ಆರೋಗ್ಯ ತಪಾಸಣೆಯಲ್ಲಿ ಮಕ್ಕಳುಗಳಿಗೆ ಏನು ಪ್ರಾಬ್ಲಮ್ ಇರುತ್ತೆ. ಯಾಕಂದ್ರೆ ಅರ್ಲಿ 20s ಒಳಗಡೆನೆ ನಮ್ಮ ಹಾರ್ಟ್ ಕೆಪಾಸಿಟಿಯನ್ನ ಬ್ಯಾಲೆನ್ಸ್ ಮಾಡಿದ್ರೆ 30 ವರ್ಷ ಆದ್ಮೇಲೆ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಹಾಗಾಗಿ ಮಾಡೋದು ಒಳ್ಳೆಯದೇ ಐಡಿಯಾ. ಬಟ್ ಹೆಂಗೆ ಮಾಡ್ತೀರಾ? ಗ್ರಾಮೀಣ ಪ್ರದೇಶದಲ್ಲಿ ಮೆಡಿಕಲ್ ಕ್ಯಾಂಪ್ಗಳನ್ನ ಸ್ಕೂಲ್ನಲ್ಲಿ ಹಾಕಿ ಒಂದೊಂದು ಸ್ಕೂಲ್ನಲ್ಲಿ 200-300 ಮಕ್ಕಳು ಇರ್ತಾರೆ. ಅವರೆಲ್ಲರಿಗೂ ಕೂಡ ನೀವು ECG ಮಾಡಿಸೋ ಪ್ಲ್ಯಾನ್ ಆಗುತ್ತಾ, ಅದು ಎಫೆಕ್ಟಿವ್ ಆಗುತ್ತಾ ಅಂತ ಆದರೆ ಮಾತ್ರ ತುಂಬ ಒಳ್ಳೆಯದು. ಪ್ರೈವೇಟ್ ಅವ್ರು ನೀವು ಮಾಡಿದ್ಮೇಲೆ ಅವರು ಮಾಡ್ತಾರೆ.